ಕಟಕ ರಾಶಿಯವರಿಗೆ ಹೇಗಿದೆ? ಮುಂದಿನ ಕಟಕ ರಾಶಿ ಅಂತ ಅಂದರೆ, ಕಟಕ ರಾಶಿಯವರಿಗೆ 12ನೇ ಮನೆ ಗುರು ಹೋಗ್ತಾನೆ. ಇಷ್ಟು ದಿನ ಕಟಕ ರಾಶಿಯವರು ಚೆನ್ನಾಗಿದ್ರು, ಅಂದರೆ ಇರೋದ್ರಲ್ಲಿ ಪರವಾಗಿಲ್ಲ ಅಂತ ಹೇಳ್ಬೋದು. ಬಟ್ ವಿದ್ಯಾರ್ಥಿಗಳಿಗೆ ಕೆಲಸ ಸಿಕ್ಕವ್ರಿಗೆಲ್ಲ ಕೆಲಸ ಸಿಕ್ಕತ್ತೆ. ಕಟಕ ರಾಶಿಯವ್ರಿಗೆ ಕೆಲಸದಲ್ಲಿ ಏನು ತೊಂದರೆ ಇಲ್ಲ. ಮತ್ತು ಯಾರೆಲ್ಲ ಓದ್ತಾ ಇರ್ತೀರಾ, ಎಜುಕೇಷನ್ ಮಾಡ್ತಾ ಇರ್ತೀರಾ, ವಯಸ್ಸಾಗಿರೋರಾಗಿರ್ಬೋದು, ಇರೋರಾಗಿರ್ಬೋದು, ಅದು ನಿಮಗೆ ಚೆನ್ನಾಗಿ ಎಜುಕೇಷನ್ ಫೀಲ್ಡ್ ಅಂತ ಬಂದಾಗ ತುಂಬ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿರುತ್ತೆ. ಆದರೆ ಸ್ವತಃ ಅಂತ ಬಂದಾಗ ನೋಡಿ, ಗುರು 12ನೇ ಮನೆಗೆ ಹೋಗಿರೋದ್ರಿಂದ ಸ್ವಲ್ಪ ಲಾಸಲ್ಲಿ ಹೋಗ್ತೀರಾ. ನೀವು ಲಾಸ್ಟ್ ಮಂತು ಮಾಡಿರೋ ಅಷ್ಟು ನೀವು ಟಾರ್ಗೆಟು ಈ ಒಂದು ತಿಂಗಳಲ್ಲಿ ನೀವು ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಗುರು 12ನೇ ಮನೆಗೆ ಹೋಗಿರ್ತಾರೆ. ಮತ್ತು 2ನೇ ಮನೆಯಲ್ಲಿ ಕೇತು, ಧನಸ್ಥಾನದಲ್ಲಿ ಕೇತು, ಕುಟುಂಬ ಸ್ಥಾನದಲ್ಲಿ ಕೇತು ಬಂದಾಗ ಕುಟುಂಬವನ್ನು ಎಲ್ಲೋ ಒಂದು ಕಡೆ ಕಲಹಕ್ಕೆ ಈಡು ಕೊಡ್ತಾ ಹೋಗ್ತಾನೆ. ಹಾಗಾಗಿ ಕಟಕ ರಾಶಿಯವರು ತುಂಬ ಕೇರ್ಫುಲ್ಲಾಗಿರಬೇಕು. ಬೇಡದೇ ಇರೋ ವಿಷಯಗಳನ್ನ ಕೇಳಿ ತುಂಬ ಮನಸ್ಸನ್ನು ನೋವು ಮಾಡ್ಕೊಳ್ಳೋದಿರುತ್ತೆ, ಮನಸ್ತಾಪ ಆಗಿರೋದಿರುತ್ತೆ. ಇದನ್ನು ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕಾಗುತ್ತೆ ಕಟಕ ರಾಶಿಯವರು. ಮತ್ತು ನೋಡಿ, ನಿಮಗೆ 4ನೇ ಮನೇಲಿ ಬುಧ ಅಂದರೆ 12ನೇವನು ಅಂದರೆ ಮಿಥುನ ರಾಶಿಯವನು ಮತ್ತು ಕನ್ಯಾ ರಾಶಿ ಅಧಿಪತಿ ಬುಧ ಬಂದು ನಿಮಗೆ 4ನೇ ಮನೇಲಿ ಇದ್ದಾಗ ಅಲ್ಲಿ ಗುರುವಿನ ದೃಷ್ಟಿ ಬೀಳ್ತಾ ಇರುತ್ತೆ. ಗುರುವಿನ 5ನೇ ದೃಷ್ಟಿ ಬೀಳ್ತಾ ಇದ್ದಾಗ ಎಲ್ಲ ಒಂದು ಕಡೆ ಈ ಬ್ಯಾಂಕ್ ಸೆಕ್ಟರಲ್ಲಿ ಎಲ್ಲಿರ್ತೀರಾ, ಲೆಕ್ಕಪತ್ರಗಳು ಯಾರೆಲ್ಲ ನೋಡ್ತಿರ್ತೀರಾ, ಇವ್ರಿಗೆ ಓಕೆ ಅಂತ ಹೇಳ್ಬೋದು. ನಿಮ್ಮ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಚುರುಕುತನನ ಉಪಯೋಗಿಸ್ಕೊಳ್ಬೇಕಾಗುತ್ತೆ. ಮತ್ತು ನಿಮ್ಮ ಕೆಲಸ ಅಂತ ಬಂದಾಗ ನೀವೆಲ್ಲೋ ಒಂದು ಕಡೆ ಟ್ರಾನ್ಸ್ಫರ್ ಆಗೋದು, ಜಾಗ ಬದಲಾಯಿಸೋದು, ಈ ಥರ ಎಲ್ಲ ಆಗ್ತಾ ಇರುತ್ತೆ ಕಟಕ ರಾಶಿಯವ್ರಿಗೆ. ಅದನ್ನು ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ. ಮತ್ತು ಸೂರ್ಯ ಮತ್ತು ಶುಕ್ರ ಕುಜ ಇವರು ಈ 3 ಗ್ರಹಗಳು ನಿಮಗೆ 6ನೇ ಮನೆಗೆ ಬಂದಿರ್ತಾರೆ. ಅಂದರೆ ವೃಶ್ಚಿಕ ರಾಶಿಯಲ್ಲಿದ್ದಾಗ ತುಂಬ ಜಗಳಗಳು, ತುಂಬ ಕದನಗಳು, ಹೆಂಡತಿ ಹತ್ರ ಕಿತ್ತಾಡ್ಕೊಳ್ಳೋದು, ಗಂಡನ ಹತ್ರ ಕಿತ್ತಾಡ್ಕೊಳ್ಳೋದು, ಅಥವಾ ಮನೆಯ ಹಿರಿಯರ ಹತ್ರ ಕಿತ್ತಾಡ್ಕೊಳ್ಳೋದು, ಕೆಲಸದಲ್ಲಿ ಕಿತ್ತಾಡ್ಕೊಳ್ಳೋದು, ಇದೆಲ್ಲ ಏನಾದರೂ ಒಂದೊಂದು ತಲೆನೋವು ಆಗ್ತಾನೆ ಇರುತ್ತೆ. ಕೊನೆಗೆ ಈ ತಲೆನೋವಿಂದ ನಾನು ಯಾವಾಗ ಹೊರಗಡೆ ಬರ್ತೀನಪ್ಪ ಅಂತ ನಿಮಗೆ ನೀವೇ ಶಪಿಸ್ಕೊಳ್ತಾ ಇರ್ತೀರ. ನಂದು ಇಷ್ಟೇನಾ, ಎಷ್ಟೆಲ್ಲ ಪ್ರಯತ್ನ ಪಟ್ಟೆ, ಹೀಗಾಯ್ತಲ್ಲ ಹಾಗಾಯ್ತಲ್ಲ ಅಂತ ಸೆಲ್ಫ್ ಕಾನ್ಫಿಡೆನ್ಸ್ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ ಕಟಕ ರಾಶಿಯವ್ರಿಗೆ. ನೀವು ಕೂಡ ಕೇರ್ಫುಲ್ಲಾಗಿರಬೇಕಾಗುತ್ತೆ ಕಟಕ ರಾಶಿಯವರು. ಮತ್ತು ನೋಡಿ, ಸಪ್ತಮ ಮತ್ತು ರಾಹು ಬಂದು ನಿಮಗೆ ತುಂಬ ಯೋಗವನ್ನು ಕೊಡ್ತಾನೆ. ಆದರೆ ನಿಮ್ಮ ಮನೆಯ ದೊಡ್ಡವ್ರಿಗೆ, ಅಂದರೆ ನಿಮ್ಮ ಮನೇಲಿ ಯಾರೆಲ್ಲ ದೊಡ್ಡವ್ರು ಇರ್ತೀರ ಅವ್ರಿಗೆ ಸ್ವಲ್ಪ ಕಾಯಿಲೆನ ಜಾಸ್ತಿ ಮಾಡ್ತಾ ಹೋಗ್ತಾನೆ. ಕಾಯಿಲೆ ಅಂತಂದರೆ ಅಸ್ವಸ್ಥ ಆಗೋದು, ಅವ್ರಿಗೆ ಏನಾದರೂ ಇವಾಗ ತುಂಬ ಚೆನ್ನಾಗಿರೋರು, ವಯಸ್ಸಾಗಿರೋರು ಸಡನ್ನಾಗಿ ಬಿದ್ದುಬಿಡೋದು, ಅವರು 1 ವಾರ 15 ದಿನ ರೆಸ್ಟ್ ಮಾಡೋದು, ಅದನ್ನು ನಿಮ್ಮ ಕೈಲಿ ನೋಡೋಕ್ಕಾಗಲ್ಲ. ಈ ಥರದ್ದೆಲ್ಲ ಪ್ರಾಬ್ಲಮ್ಮು ತುಂಬ ಕಟಕ ರಾಶಿಯವ್ರ ಮನೇಲೂ ಆಗ್ತಾ ಇರುತ್ತೆ. ಹಾಗಾಗಿ ಅದನ್ನು ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕಾಗತ್ತೆ. ಮತ್ತು ಮುಖ್ಯವಾಗಿ ನೀವು ಕಟಕ ರಾಶಿಯವರು ಏನಪ್ಪ ಮಾಡಬೇಕು ಅಂತ ಅಂದರೆ, ನೋಡಿ, ನೀರು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ಮ ಒಂದು ದೇಹಕ್ಕೆ ಬೇಕಾಗಿರುವಂಥ ಮುಖ್ಯವಾದ ಅಂಶ ನೀರು. ಊಟ ಇಲ್ಲ ಅಂದ್ರೂ ಇದ್ಬಿಡ್ತೀವಿ, ಆದರೆ ನೀರಿಲ್ಲ ಅಂದರೆ ಇರೋಕ್ಕಾಗೋದಿಲ್ಲ. ಸೊ ಈ ನೀರನ್ನು ನಿಮ್ಮ ಕೈಲಾದಷ್ಟು ಎಲ್ಲಾದರೂ ದೇವಸ್ಥಾನಗಳ ಹತ್ರ ಹೋಗಿ ನೀವು ದಾನವನ್ನು ಮಾಡ್ಬೋದು. ಒಂದು ಚಿಕ್ಕದು ವಾಟ್ರ್ ಬಾಟ್ಲು ತೊಗೊಂಡು ತುಂಬ ಭಿಕ್ಷುಕರಿಗೆ, ತುಂಬ ಕೈಲಾಗದಿರೋರಿಗೆ ಎಲ್ಲ ಊಟ ತಿಂತಿರ್ತಾರೆ, ಅವ್ರಿಗೆ ಕೊಡಿ. ಇವರೇನು ನೀರು ಕೊಡ್ತಾರೆ ಅನ್ಬೋದು, ಆದರೆ ನೀರೇ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಒಂದೊಂದು ಟೈಮಲ್ಲಿ. ಸೊ ಆ ನೀರನ್ನು ಕೊಡಿ. ಅವರ ಕುಡ್ದಾನ ಕುಡಿಲಿ, ಚೆಲ್ಲಾದರೂ ಚೆಲ್ಲಿ, ಅವ್ರು ಚೆಲ್ಲಿದ್ರೂ ನಿಮ್ಗೆ ಅದು ಒಂದು ಪಾಸಿಟಿವ್, ಅವ್ರು ಕುಡಿದ್ರೂ ನಿಮ್ಗೆ ಅದು ಪಾಸಿಟಿವ್. ಸೊ ಹೌದು, ಆ ನೀರನ್ನು ಚೆಲ್ಲಿದಾಗ ಎಲ್ಲೋ ಒಂದು ಕಡೆ ಅದರಲ್ಲೂ ಪಾಸಿಟಿವ್, ಅದು ಹೋಗಿ ಮತ್ತೆ ನೆಲ ಸೇರುತ್ತೆ. ಸೊ ಹಾಗಾಗಿ ಅದು ಕೂಡ ನಿಮಗೆ ಪಾಸಿಟಿವ್ ಆಗುತ್ತೆ. ನೀರನ್ನು ದಾನ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ.